ಆಗಿದೆ. ನಮ್ಮ ಹೋಮ್ ಗ್ರೌಂಡ್ ಅಷ್ಟೊತ್ತಾಯಿತು. ನಮ್ಮ ಒಪಿನಿಯನ್ ನೀವು ಇಲ್ಲ ಅಂತ ಹೇಳಿದ್ರೆ ನಾನು ಕಲ್ತಗೊಂಡು ಹೊಡಿತಿದ್ದೆ ನಾನು. ಗೈಸ್ ಇವಾಗ ರಾಘವೇಂದ್ರ ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ. ಗುರು ನಮಸ್ಕಾರ ಗುರು, ಹೊಸ ವ್ಲಾಗಿಗೆ ಸ್ವಾಗತ. ನಾನು ಅಭಿ ಬಂದಿದ್ದೀವಿ, ಕ್ಲಾಸಿಗೆ ಹೋಗ್ತಾ ಇದ್ದೀವಿ. ಇವತ್ತು ನೋಡಿ ಮಳೆ ಬರುತ್ತೇನೋ, ಕ್ಲೈಮೇಟ್ ನೋಡಿ ಹೆಂಗೈತೆ. ಏನೇ ಹೇಳ್ತಾನಂತೆ ನೋಡಿ. ನಿನ್ನೆ RCB ಮ್ಯಾಚ್ ಇತ್ತು, ಸೋಲ್ತು ಪರವಾಗಿಲ್ಲ, ಬಟ್ ಜೈ RCB. ಬಟ್ ಪಾಯಿಂಟ್ಸ್ ಟೇಬಲ್ ಅಲ್ಲಿ ಮಾತ್ರ RCBನೇ ರೂಲ್ ಮಾಡ್ತಾ ಇರೋದು. ಬೇರೆ ಟೀಮ್ ಅವ್ರು ನಮ್ಮನ್ನ ರೇಗಿಸಿದ್ರೆ ನಾವು RCB ಪರವಾಗಿ ನಿಂತ್ಕೊಂಡು RCB ಹೆಮ್ಮೆ ಬಗ್ಗೆ ನಾವು ಮಾತಾಡ್ತೀವಿ. ಅದು ಚೆನ್ನಾಗಾಯ್ತು. ಒಂದ್ಸರಿ ಸೋಲ್ತು RCBನೇ, ಒಂದ್ಸರಿ ಸೋಲ್ತು RCB. ಜೈ RCB. ಎಲ್ಲಿದ್ದಾರೆ ಅವರು? ಜೈ ಮಾವಿನಕಾಯಿ ಕಿತ್ತಿದ್ರು ಈ ಮೆತ್ತಗಾಲಿ ಲೋ ಅಣ್ಣ ಆಗ್ಲಿ ಕಣೋ. ಆಮೇಲೆ ನಿನಗೆ ಬೇಡ ಗೊಟ್ಟ ಏನೋ ಅದು ಅಷ್ಟೊಂದಿದೆ. ತಗೋ, ಮಸ್ತು ಐತೆ ನೋಡಿ ಗೈಸ್. ಇವಾಗಲೇ ಊಟ. ಆಕಾಶ್ ಮತ್ತೆ ಶಿವಮ್ಮ ನಿಂತ್ಕೊಂಡಿದ್ದಾರೆ, ತೋರಿಸ್ತೀನಿ ನೋಡಿ. ಗುರು ಬ್ರೇಕ್ ಬಿಟ್ಟಿದ್ದಾರೆ ಆಯ್ತಾ. ಶಿವಮ್ಮ ಆಕಾಶಲ್ಲಿ ಇದ್ದಾರೆ, ಅಲ್ಲೇ ಹೋಗೋಣ ಬರ್ರಿ. ಅವ್ರ ಹತ್ರ ಹೋಗೋಣ ಬರ್ರಿ. ಕ್ಲಾಸಲ್ಲಿ ಮ್ಯಾಮ್ನ ಡೀಲ್ ಮಾಡ್ತಾವ್ರೆ. ಸುಮ್ಮನೆ ನೋಡಿ ಗುರು, ಇವ್ರು ಯಾವತ್ತಿನ ಬರೀ ಅದೇ. ಆ ಮ್ಯಾಮ್ ಬಂದ್ರೆ ಬರೀ ನಿಂತ್ಕೊಳೋದು ಇವತ್ತು ಅಷ್ಟೇ ಇಲ್ಲ. ಅರೆ ಮಚಾ ನೋಡಿ ಹೆಂಗ್ ಕಿತ್ತಾಡ್ತಿದ್ದಾರೆ ಇವಲ್ಲಿ, ಕೋಪ ತೆಗಿತಿದ್ದಾರೆ. ನಿನ್ನೆ RCB ಮ್ಯಾಚ್ ಸೋರ್ತೋಗೈತೆ. ಏನು ಹೇಳ್ತೀರಾ ಮಚ್ಚ ನೀವು? ಹೆವಿ ಬೇಜಾರಾಗ್ತಿದೆ. ಆಮೇಲೆ ಕನ್ಸಲ್ವತೆ ಬರ್ತೈತೆ. ಆಮೇಲೆ ಮೈಕು ಹೇಳಿ. ಹೆವಿ ಬೇಜಾರಾಗ್ತಿದೆ. ಆಮೇಲೆ ಹೆವಿ ಬೇಜಾರಾಗ್ತಿದೆ. ಅಲ್ಲೂ ತರ ಆಗ್ತಿದೆ. ನಮ್ಮ RCB ಸೋತೋಗ್ಬಿಟ್ರಂತ ಹೆವಿ ಬೇಜಾರಾಗ್ತಿದೆ. ಆದ್ರೆ 2 ಮ್ಯಾಚ್ ಗೆದ್ದಿದಾರಲ್ಲ, ಅದು ಖುಷಿ ಇಲ್ವಾ ನಿಮ್ಗೆ? ಖುಷಿನೇ, ಬಟ್ ಇದು ಗೆದ್ಬಿಟ್ರೆ ಇನ್ನೂ ಖುಷಿ ಆಗ್ತಿತ್ತು. ಹೌದಾ? ನೆಕ್ಸ್ಟ್ ಮ್ಯಾಚ್ ಪಕ್ಕ ಗೆಲ್ತಾರ ಸೋಲ್ತಾರ? ನೆಕ್ಸ್ಟ್ ಮ್ಯಾಚ್ ಗೆಲ್ತಾರೆ ಅನ್ಕೊಂತೀನಿ. ಏನೋ ಹೇಳಕ್ಕಾಗಲ್ಲ. ಒಂದ್ಸತಿ ಕಾನ್ಫಿಡೆಂಟ್ ಹೋಗ್ಬಿಟ್ರೆ ಕಷ್ಟ. ನೀವು ಇಲ್ಲ ಅಂತ ಹೇಳಿದ್ರೆ ನಾನು ಕಲ್ತಗೊಂಡು ಹೊಡಿತಿದ್ದೆ ನಾನು. ನಮಸ್ತೆ ಗೈಸ್, ನನ್ನ ಹೆಸರು ಶಿವಮ್. ನಾನು ಇವತ್ತು ನಮ್ಮ ಜೊತೆ ಇವತ್ತು ಆಕಾಶ್ ಅವರಿದ್ದಾರೆ. ಅವ್ರ ಹತ್ರ ನಾವು ಇಂಟರ್ವ್ಯೂ ಕೇಳ್ತೀವಿ. ನಾಳೆ ಮ್ಯಾಚ್ ಏನಾಗೈತೆ. ನಮಸ್ತೆ ಆಕಾಶ್. ಹಾಯ್, ಏನು ಹೇಳ್ತೀರಾ ಸರ್? ಹೆಂಗಿದ್ದೀರಾ? ಚೆನ್ನಾಗಿದೆ. ನೆನೆ ನಮ್ಮ RCB ಮ್ಯಾಚ್ ಹೋಗ್ತಾಯಿತ್ತು, ಅದ್ರ ಬಗ್ಗೆ ಏನಾದರೂ ಒಪಿನಿಯನ್ ಇರ್ತೀರಾ? ಏನೂ ಮಾಡೋಕ್ಕಾಗಲ್ಲ, ಸೋಲು ಗೆಲ್ಲು ಇದ್ದೇ ಇರ್ತದೆ. ವಿನ್ನರ್ ಲೂಸ್ ಆಲ್ವೇಸ್ ಸಪೋರ್ಟ್ RCB. ಹೌದಾ? ಹೌದಾ ಸರ್. ನೆಕ್ಸ್ಟ್ ಯಾರು ಗೆಲ್ತಾರಂತ ಏನಾದರೂ ಒಪಿನಿಯನ್? ಆಲ್ವೇಸ್ RCB ಬ್ರೋ. ಆಲ್ವೇಸ್ ಸರ್. ಆಲ್ವೇಸ್ ಜೈ RCB ಸರ್. ಜೈ RCB. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ಲಾಯಲಿಟಿ ಮ್ಯಾಟರ್ಸ್, ಆಲ್ವೇಸ್ RCB. ಸರ್ 2 ಮ್ಯಾಚ್ ಗೆದ್ದೈತಲ್ಲ, ಅದ್ರ ಬಗ್ಗೆ ಏನು ಒಪಿನಿಯನ್ ಇರ್ತೀರಿ? ಫುಲ್ ಖುಷಿ, ಸಖತ್ ಖುಷಿ ಆಯಿತು. 2 ಮ್ಯಾಚು ಸಖತ್ತಾಗಿತ್ತು. ಸೋತೋಗಿರೋ ಮ್ಯಾಚು? ಸೋತೋಗಿರೋ ಮ್ಯಾಚ್ ಏನೂ ಮಾಡೋಕ್ಕಾಗಲ್ಲ, ಹೋಮ್ ಗ್ರೌಂಡಲ್ಲಿ ಸೋತೋಗವ್ರೆ. ಹೇಳೋ ಹೇಳೋ. ಥ್ಯಾಂಕ್ ಯು ಸೊ ಮಚ್. ನೋಡಿ ಗೈಸ್, ಇವಾಗ ನಮ್ಮ ಜೊತೆ ನಮ್ಮ ಗಗನ್ ಇದ್ದಾನೆ. ಗಗನ್ ಅವರೇ, ನೆನ್ನೆ RCB ಮ್ಯಾಚ್ ಸೋತೈತೆ, ಅದ್ರ ಬಗ್ಗೆ ಏನಾದರೂ ಹೇಳ್ತೀರಾ? ತುಂಬ ಬೇಜಾರಾಗಿದೆ. ನಮ್ಮ ಹೋಮ್ ಗ್ರೌಂಡಲ್ಲಿ ಸೋತಾಯಿತು ನಮ್ಮ RCB. ನಮ್ಮ ಬೆಂಗಳೂರಲ್ಲಿ ಸೋತಾಗಿ ಇನ್ನೂ ಬೇಜಾರಾಗಿದೆ. ನಮ್ಮ ಫ್ರೆಂಡ್ಸ್ ಎಲ್ಲ ಹೋಗಿದ್ರಂತೆ, ಹೇಳ್ತಾಯಿದ್ರು ತುಂಬ ಬೇಜಾರಾಗೈತೆ ಈ ಜೊತೆ, ತುಂಬ ಚೆನ್ನಾಗಿ ಆಡಿಲ್ಲ. ಇಲ್ಲ ಅಷ್ಟೇ ಚೆನ್ನಾಗಿ ನಾವು ಕೇಳಿಲ್ಲ, ನಾವು ಕೇಳಿರೋದಕ್ಕೆ ಮಾತ್ರ ಆನ್ಸರ್ ಕೊಟ್ಟರೆ ಜಾಸ್ತಿ ಬೇಡ ನಮಗೆ. ಇಲ್ಲಿಂದ ವಿಡಿಯೋ ನಮ್ಮ ಲಾಂಗ್ ಆಗಿಬಿಡುತ್ತೆ, ನಮ್ಮ ಆಡಿಯನ್ಸ್ಗೆ ಅದೆಲ್ಲ ಸ್ಮಾಲ್ ವಿಡಿಯೋನ ಅವ್ರು ಬೇಕಾಗುತ್ತೆ. ಶಾರ್ಟ್ ಕಟ್ಟು. ಈ ಸತಿ ಸೋತಾಗಿದ್ದು ತುಂಬ ಬೇಜಾರಾಗಿದೆ. 2 ಗೆತ್ತಲ್ಲ, ಅದ್ರ ಬಗ್ಗೆ ಏನು ಹೇಳ್ತೀರಾ? 2 ಗೆದ್ದು ತುಂಬ ಖುಷಿಯಾಗಿದೆ. ಬೇರೆ ಗ್ರೌಂಡಲ್ಲಿ ಚೆನ್ನಾಗಿ ಆಡಿದ್ದಾರೆ. ಚೆನ್ನೈ ವಿರುದ್ಧ 50 ಅದೆಲ್ಲ ಕೇಳಿಲ್ಲ ಸರ್, ಇದರಿಂದ ಗೆದ್ದಿದ್ದಾರೆ. ಅದೆಲ್ಲ ಕೇಳಿಲ್ಲ. ಬೇಜಾರಿಲ್ಲ. ನಮಸ್ಕಾರ, ಬಂದಿದ್ದೀರಾ? ಚೆನ್ನಾಗಿದೆ. ಹೇಳಿ, ಮತ್ತೊಂದು ಕೇಳ್ತೀರಾ? ನಾನು RCB ಮ್ಯಾಚ್ ಸೋತಾಯಿತು, ಏನಂತೀರಾ? ಅಭಿಪ್ರಾಯ ತಿಳಿಸಿ. ಮ್ಯಾಚಲ್ಲಿ ಗೆಲ್ಲೋದು ಸೋಲೋದು ಇದೇ ಇರುತ್ತೆ, ಹಂಗೇನಿಲ್ಲ. 2 ಮ್ಯಾಚ್ ಗೆದ್ದಿದ್ರಲ್ಲ, ಖುಷಿನೇ ನಮಗೆ. ವಿರಾಟ್ ನೆನೆ ದೇವ ಔಟ್ ಆಗ್ಬಿಟ್ರು, ಅದ್ರ ಬಗ್ಗೆ ಏನೈತೆ? ಅದು ನಾವು ಹೇಳ್ತೀವಿ ಅವ್ನು ಆಡ್ಬೇಕಂತ, ಆ ಮೂಮೆಂಟಲ್ಲಿ ಅವ್ರಿಗೆ ಆಗ್ತಾ ಇರುತ್ತೆ, ಏನು ಮಾಡೋಕ್ಕಾಗಲ್ಲ. ಪ್ರೆಷರ್ ಅಂತ ನಾವು ಅನಿಸ್ತಾ ನಿಮಗೆ? ಇಷ್ಟು ಪ್ರೆಷರ್ ಇತ್ತು. ಎಷ್ಟು ಪ್ರೆಷರ್ ಇತ್ತು? ತುಂಬ ಇತ್ತು. ಈಸರಲ್ಲಿ ಬೇಡ ಬಿಡು. ಹೋಮ್ ಗ್ರೌಂಡ್ ಸೋತಾಗಿದ್ದಾರೆ, ನಿಮ್ಗೆ ಏನು ಅನಿಸ್ತಿದೆ? ನಿಮ್ಗೇನು ಅನಿಸ್ತಿಲ್ಲ? ಏನು ಮಾಡೋಕ್ಕಾಗಲ್ಲ. ಚೆನ್ನೈನೂ ಅಲ್ಲೇ ಸೋತಿದ್ರು, ಏನಾಗಲ್ಲ ಬಿಡು ಅಷ್ಟೊಂದು. ಅಂದರೆ ಚೆನ್ನೈನೂ ಅಲ್ಲೇ ಸೋತೈತಲ್ಲ. ನೋಡಿ ಗೈಸ್, ಕ್ಲಾಸಿಗೆ ಹೋಗ್ತಿದ್ದೀವಿ. ನೀವು ನೋಡಿ ಏನೋ ಹಾಗಾಗ್ತಿದ್ದಾನೆ. ಇಂಟರ್ವ್ಯೂ ಹೆಂಗಿತ್ತು ಕಮೆಂಟಲ್ಲಿ ಹೇಳಿ ಆಯಿತಾ. ಚೆನ್ನಾಗಿದ್ರೆ ಲೈಕ್ ಮಾಡಿ ಆಯಿತಾ. ಸಬ್ಸ್ಕ್ರೈಬ್ ಮಾಡಿಬಿಡ್ರಿ, ನಿಮ್ಮ ಇಷ್ಟ. ನನ್ನ ಇಂಟರ್ವ್ಯೂ ಚೆನ್ನಾಗಿದ್ರೆ ನೆಕ್ಸ್ಟ್ ಬ್ಲಾಗ್ ನಮ್ಮಿಂದಾನೇ ಬರುತ್ತೆ. ಇವನೇ ಸ್ಟಾರ್ಟ್ ಮಾಡ್ತಾನೆ ಫಸ್ಟು. ಅಷ್ಟಲ್ಲ, ಇದರಿಂದ ಈ ಚಾನಲಲ್ಲೇ ನಂದು ಬರುತ್ತೆ. ಏನು ಬ್ಲಾಗ್ಸ್ ನೋಡೋಣಂತೆ. ಬ್ಲಾಗ್ನ ನಾನು ಹ್ಯಾಂಡ್ ಓವರ್ ಮಾಡ್ತೀನಿ ಅವಾಗ.
ಇವರಿಬ್ರು ಹ್ಯಾಂಡ್ ಓವರ್ ಅದೇ ಕನ್ಸಲ್ಲಿ 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 ಇವರಿಬ್ರು ಹ್ಯಾಂಡ್ ಓವರ್ ಮಾಡ್ತಾರೆ, ನಾನು ಹ್ಯಾಂಡ್ ಶೇಕಿಂಗ್ ಮಾಡ್ತೀನಿ. ಇದು ನೋಡಿ ನಾವು ಏನೋ ಬೇರೆ ಯೂನಿವರ್ಸ್ ಬಗ್ಗೆ ಮಾತಾಡ್ತಿದ್ರೆ ಇವಂದೇ ಬೇರೆ ಯೂನಿವರ್ಸ್ ಇರುತ್ತೆ ಇವಂದು. ಸಿಂಹನ ನಾವು ಈ ಲೋಕದಲ್ಲೇ ಇಲ್ಲ, ಸಿಂಹ ಅಂತ ಹೇಳ್ಬಿಟ್ಟು ಮಲ್ಟಿವರ್ಸ್ ಒಂದು ಮಲ್ಟಿವರ್ಸ್ ಹುಲಿ ಎಕ್ಸ್ ಹುಲಿ ಇವನೇ. ಅದು ಪ್ರೀತಿಯಿಂದ ಕರಿತೀವಿ ನಾವು, ಆಯ್ತಾ? ಇದನ್ನೇನಾದ್ರೂ ಅಂತ ಅನ್ಕೊಳ್ಳಿ, ಇನ್ಮೇಲೆ ನಾನು ಬರೋದೇ ಇಲ್ಲ. ಪರವಾಗಿಲ್ಲ, ಇದು ನನ್ನ ಶಾಪ. ನೋ ಪ್ರಾಬ್ಲಮ್ ಫ್ರೆಂಡ್ಸ್, ಯಾರು ಯೂಸ್ ಕೊಡ್ಬೇಡಿ, ಇವನ್ಗೆ ಕೊಟ್ರಿ ಎಲ್ಲರೂ ಕೊಟ್ರಿ. ಈ ತರ ಅವ್ರಿಗೆ ಜಾಸ್ತಿ ಸವರ್ಸ್ಬೇಕು ನಾವು. ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕೋ ಕಾಣೆ. ನೋಡಿ ಗೈಸ್ ಹೆಂಗಾಡ್ತಿದ್ದಾರೆ ಲ್ಯಾಬಲ್ಲಿ. ಸುಂದರಲ್ಲಿ ಗೈಸ್ ಏನ್ ಮಸ್ತ್ ವೆದರ್ ನೋಡಿ. ಸೈಡ್ ಬಾ, ಏನ್ ಸೈಕೋ ಇವ್ ನೋಡಿ, ಮಸ್ತ್ ಐತೆ ವೆದರ್. ಇದ್ರಲ್ಲಿ ಬಜ್ಜಿ ಏನಾದ್ರು ಸಿಗ್ಬೇಕು, ಬಿಸಿ ಬಿಸಿ ಮಸ್ತಾಗಿರುತ್ತೆ. ಈಗ ಸಾಯಂಕಾಲ ಹೋಗ್ಬಿಟ್ಟು ಬಜ್ಜಿ ಮಾಡ್ಕೊಂತಿದ್ದೀನಿ. ನೀನ್ ಮಜಾ ಅಷ್ಟೇ, ಫ್ರೀ ಫೈರ್ ಆಡೋದು, ರೀಲ್ಸ್ ನೋಡೋದು, ಮಲ್ಕೊಳೋದು, ಅಷ್ಟೇ ಜೀವನ. ನೋಡಿ ಗಾಳಿ ನೋಡಿ. ಗಾಳಿಯಿಂದನೇ ಹೊಟ್ಟೆ ತುಂಬಿತು. ಅವನು ಅಂಕಲ್ ನೋಡಿ ಪಾಪ ಹೆಂಗ್ ನೋಡ್ತಿದಾರ. ಮಳೆ ಬಿತ್ತು ಮಳೆ ಬಂತು ಅಂಕಲ್ ಆಯ್ ಹೇಳಿ. ಮಳೆ ಬಂತು. ನೋಡಿ ಗುರು, ಆಚೆ ಬಂದಿದ್ದೀವಿ ಲಂಚ್ ಅಂತ. ಮತ್ತೆ ಲಂಚ ಆಚೆನಾ ನೋಡೋಣ, ಬರ್ತಿದ್ದಾರೆ ಎಲ್ಲರೂ. ಅಲ್ಲೇ ಸಿಗ ಗೈಸ್. ಇವಾಗ ರಾಘವೇಂದ್ರ ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ. ಊಟ ಅನ್ನದಾನ ಐತಂತೆ. ನಾನು ತರುಣು, ಆಕಾಶು ಎಲ್ಲರೂ. ಗುರು ಮಳೆ ಜೋರು ಬರ್ತೈತೆ, ನೋಡ್ತಿರ್ತೀರಾ ಆಯ್ತಾ? ಬ್ಲಾಗ್ ಮಾಡೋಕ್ಕಾಗುತ್ತಿಲ್ಲ ಗೊತ್ತಿಲ್ಲ, ಟ್ರೈ ಮಾಡ್ತೀನಿ ಆದಷ್ಟು. ಮಚ್ಚಾ ಹೆಂಗೈತೆ ವೆದರು? ಇಷ್ಟ ಆಯ್ತಾ? ಈ ವೆದರ್ ಏನು ಗೊತ್ತಲ್ಲ, ಎಲ್ಲಿರ್ಬೇಕು ನಾವು, ಬಟ್ ಎಲ್ಲಿ ಜೀವನ ಬ್ರೋ ಇಲ್ಲಿ ಎಲ್ಲರಿಗೂ ಯಾರಿಗೂ ಪಾಯಸ ಸ್ಪೆಲ್ಲಿಂಗ್ ಗೊತ್ತಿಲ್ಲ, ನಿಮ್ಗೆ ಗೊತ್ತಿದ್ರೆ ನೀವು ಕಮೆಂಟ್ ಮಾಡಿ. ನಿಂಗೆ ಗೊತ್ತೇನಾ ತರುಣ್? ನನಗೆ ಗೊತ್ತಿಲ್ಲಪ್ಪ, ನನಗೆ ಗೊತ್ತಿಲ್ಲ. ಏನು ಪೈಸಾ ಪೈಸಾ ಅಂತ ಹೇಳ್ತೀನಿ. ಮಸ್ತ್ ಕಾರ್ ಇದು, ಮಸ್ತ್ ಕಾರ್ ತೋರಿಸು. ತೋರಿಸ್ಬೇಕೇನ ಇದು? ನೋಡಿ ಗೈಸ್, ಕಾರು ಮಸ್ತ್ ಐತೆ, ಭಾರಿ ಕಾರ್ ಇದು, ಮಸ್ತ್ ಕಾರು. ಆಂಟಿ ಓಡಿಸ್ತಿರೋದು. ಹುಷಾರಾಗಿರ್ಬೇಕು ಅದಕ್ಕೆ. ಮಾಡ್ರ ನೋಡಿ ಗೈಸ್, ಕಿತಾಪತಿ ಮತ್ತೆ ಶುರು ಆಯ್ತು. ಸೈಲೆಂಟ್ ಆದ್ರು. ಐ ಮಾಡ ಆಕಾಶ್ಲೆ ಯಾಕೋ ಮಾಡ ಮಚ್ಚ. ಇನ್ನು ಯಾರು ನಿಜವಾಗ್ಲು ನೋಡಿ ಗುರು, ಎಲ್ಲ ಫಸ್ಟ್ ಟೈಮ್ ಹೋಗ್ತಿರೋದಾಯ್ತಾ? ಅಭಿ ಮಾತ್ರ ಹೋಗಿದ್ದಾನೆ 2-3 ಸಲ. ನಾನು ತರುಣ್, ಆಕಾಶ್, ಶಿವಮ್ ಎಲ್ಲರೂ ಫಸ್ಟ್ ಟೈಮ್ ಹೋಗ್ತಿರೋದು. ಗಗನು ಹೋಗಿದೆಯಲ್ಲ ಮತ್ತೆ ನೀನು ಒಂದ್ಸಲ? ಈ ವೆದರಲ್ಲಿ ಬಿಸಿ ಬಿಸಿ ಪ್ರಸಾದ ತಿನ್ನೋದು. ನೋಡಿ ಗೈಸ್, ತರುಣು, ಆಕಾಶು, ಅದೇ ಗೈಸ್ ದರ್ಶನ ಎಲ್ಲ ಆಯಿತು. ದರ್ಶನ ಎಲ್ಲ ಚೆನ್ನಾಗಿತ್ತು. ಪ್ರಸಾದ ತಿಂದ್ವಿ. ಇನ್ನೇನು ಕ್ಲಾಸಿಗೆ ಹೋಗ್ತೀವಿ. ಅದು ಡೌಟೇ ಇಲ್ಲ, 195% ಕ್ಲಾಸ್ಗಳು ಡೌಟೇ. ದ ಕ್ಲಾಸ್ ಇಂಗ್ಲೀಷ್ ಅಷ್ಟು ಬರಲ್ಲ, ಆಮೇಲೆ ಕನ್ನಡದಲ್ಲೇ ಹೇಳ್ತೀನಿ. ಹೇಳು. ಕನ್ನಡ ಕ್ಲಾಸ್ ಇವಾಗ, ಅದಕ್ಕೆ ಕನ್ನಡದಲ್ಲಿ ಮಾತಾಡ್ತೀನಿ. ಏನಂದ್ರೆ ಬೈತಾರೆ, ನಾನು ಇಲ್ಲ ಬೈತಾರೆ. ನೋಟೆಡ್ ಆಗ್ತೀವಿ, ನೋಟೆಡ್ ಆಗಿದ್ದೀವಿ. ಅದಕ್ಕೆ ಹೋಗ್ತೀವಿ, ಕ್ಲಾಸ್ಗೆ ಹೋಗ್ತೀವಿ. ಅದು ಎಷ್ಟೊಂದು ಹೋಗ್ತೀವಿ ಅಂತ ಗೊತ್ತಿಲ್ಲ, ಒಟ್ಟಿನ ಕ್ಲಾಸ್ ಹೋಗ್ತೀವಿ ಅಷ್ಟೇ. ಅನಿಸ್ತಾ ಇದೆ ಅಷ್ಟೇ. ಅನಿಸ್ತಾ ಇದೆ. ಕನ್ಫರ್ಮ್ ಯಾರು ಹೇಳಲ್ಲ, ನಾವು ಕನ್ಫರ್ಮ್ ಹೇಳಲ್ಲ. ನಿಮ್ಗೆ ಸಸ್ಪೆನ್ಸ್ ಅದು ಕ್ಲಾಸ್ಗೆ ಹೋಗ್ತೀವೋ ಇಲ್ವೋ ಸಸ್ಪೆನ್ಸ್ ಅಷ್ಟೇ. ನೋಡ್ತಾ ಇರ್ಲಿ ಮುಂದೆ ಏನಾಗುತ್ತೆ.